ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್. ಇವತ್ತು ನಮ್ಮ ಹೊಸ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತು ನಾನು ನಿಮಗೆಲ್ಲ ದಮ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹೊಸ ವರ್ಷದ ಪ್ರಯುಕ್ತ ಇವತ್ತು ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಈಗ ನಾನು ಒಂದು ಬಾಣಲಿಗೆ ಆಯಿಲ್ ಇಟ್ಕೊಂಡು ಅದಕ್ಕೆ ದಮ್ ಬಿರಿಯಾನಿಗೆ ಬೇಕಾದ ಈರುಳ್ಳಿ ಆನಿಯನ್ನ ಫ್ರೈ ಮಾಡಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಎಣ್ಣೆ ತುಂಬ ಕಾದ್ಮೇಲೆ ಆನಿಯನ್ನ ಹಾಕ್ಕೊಂಡು ಈ ಥರ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಅದು ಎಣ್ಣೆ ಒಳಗಿದ್ದಾಗ ಸ್ವಲ್ಪ ಸಾಫ್ಟೇ ಅನಿಸುತ್ತೆ. ಆಮೇಲೆ ಹೊರಗೆ ತೆಗೆದಿಟ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಇದನ್ನು ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಸ್ವಲ್ಪ ಕಹಿ ಅನಿಸುತ್ತೆ. ಈ ರೀತಿ ಫ್ರೈ ಮಾಡಿದರೆ ಸಾಕು. ಹಾಗೆ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಅಂತ ಚಿಕನ್ನ ಒಂದು 3 ಸರಿ ತೊಳೆದು ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಹಾಗೆ ನಿಂಬೆ ರಸನೂ ಹಾಕ್ಕೊತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಮತ್ತು ಚಿಕನ್ ಬಿರಿಯಾನಿ ಪೌಡ್ರನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಂತರ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ರಿ. ಇದೆಲ್ಲ ಮ್ಯಾರಿನೇಟ್ ಮಾಡಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿರಿ, ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ. ಮತ್ತೆ ಏನು ಮಾಡೋದಕ್ಕಾಗಲ್ಲ, ಅದಕ್ಕೆ ಮತ್ತೆ ಕೊತ್ತಂಬರಿ ಪುಡಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಅದರ ಮೇಲೆ ಈಗ ಆನಿಯನ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಪುದೀನನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಪುದೀನನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಕಲಸಿ 1 ಅವರ್ ಎತ್ತಿಡಬೇಕು. ಹಾಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕಾದ್ಮೇಲೆ ಎಲ್ಲ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ, ಚಕ್ಕೆ, ಮೆಣಸು ಮತ್ತು ಮರಾಠ ಮೊಗ್ಗು, ಎಲ್ಲ ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಪಲಾವ್ ಎಲೆ ಇರಲಿಲ್ಲ, ಹಾಗಾಗಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರೈಸ್ನ ತೊಳೆದು ಇದನ್ನು ಹಾಕ್ಕೊತಾ ಇದ್ದೀನಿ. ನಾನು ಈ ಬಿರಿಯಾನಿಗೆ ಬಾಸುಮತಿ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿನ 70% ಮಾತ್ರ ಬೇಯಿಸ್ಕೋಬೇಕು ಅಷ್ಟೇ, ಜಾಸ್ತಿ ಬೇಯಿಸ್ಕೋಬಾರ್ದು, ಆಮೇಲೆ ಗಿಂಜಲಾಗಿಬಿಡುತ್ತೆ. ನೋಡಿ, ಈ ಥರ ಕಟ್ ಮಾಡಿದ್ರೆ 2 ಆಗಬೇಕು, ಅಷ್ಟುವರೆಗೂ ಬೇಯಿಸ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ನಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಬೇಯಬೇಕು ಚಿಕನ್ನು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಈಗ ನೆಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಬೆಂದ ನಂತರ ಇದರಲ್ಲಿ ಸ್ವಲ್ಪ ಎಣ್ಣೆ ಥರ ರಸ ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡು ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. 70% ಅಷ್ಟೇ ಬೇಯಿಸಿರಬೇಕು, ಜಾಸ್ತಿ ಬೇಯಿಸಬಾರ್ದು. ನಂತರ ಈರುಳ್ಳಿ, ಆನಿಯನ್ ಫ್ರೈನ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಮೇಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ ಮತ್ತು ರಸ ತೆಗೆದಿಟ್ಕೊಂಡಿರೋ ರಸನೂ ಎರಡನ್ನೂ ಹಾಕ್ಕೊತಾ ಇದ್ದೀನಿ.
ನಂತರ ಗ್ಯಾಸ್ ಮೇಲೆ ತವ ಇಟ್ಟು ಅದರ ಮೇಲೆ ಈ ಕುಕ್ಕರ್ನ ಇಟ್ಟು ದಮ್ ಕೊಟ್ಕೊತಾ ಇದ್ದೀನಿ ಇಷ್ಟೇ. ಹಾಗೆ ಇದು ಕಬಾಬ್ಗೆ ರೆಡಿ ಮಾಡ್ಕೊಂಡಿರೋದು. ಕಬಾಬ್ಗೆ ಒಂದು ಸ್ವಲ್ಪ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಕಬಾಬ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದು ಕಬಾಬ್ ಪ್ಯಾಕೆಟಲ್ಲೇ ಎಲ್ಲನೂ ಇರುತ್ತೆ, ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕಬಾಬ್ ಪೌಡರಲ್ಲೇ ಎಲ್ಲ ಇರುತ್ತೆ ಹಾಗಾಗಿ. ಮತ್ತು ಒಂದು ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಗಂಟೆ ಆದಮೇಲೆ ನಂತರ ಕಬಾಬ್ನ ಕರಿತಾ ಇದ್ದೀನಿ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು, ಚಿಕನ್ ಬೇಯೋ ತನಕ ನೀಟಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ. ಹಾಗೆ ನಾವಿವತ್ತು ನ್ಯೂ ಇಯರ್ಗೆ ಕೇಕ್ ತರಿಸಿದ್ವಿ. ಸ್ವಲ್ಪ ಮಕ್ಕಳ ಕೈಯಲ್ಲಿ ಕೇಕ್ನೆಲ್ಲ ಕಟ್ ಮಾಡಿಸ್ತಾ ಇದ್ವಿ. ನಮ್ಮ ಅಣ್ಣ ಕಟ್ ಮಾಡಿಸ್ತಾ ಇದ್ದ. ಇಬ್ಬರಿಗೂ ಸೇಮ್ ಕಲರ್ ಡ್ರೆಸ್ನ ಹಾಕಿ ತುಂಬ ಖುಷಿಪಟ್ಟರು ಮಕ್ಕಳು. ಹಾಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮದು ಹೀಗೆ ಸಿಂಪಲ್ಲಾಗಿ ಆಯಿತು. ಹೊರಗಡೆ ಎಲ್ಲೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೆಯಲ್ಲೇ ಕೇಕ್ನ ತಂದು ಹಂಗೆ ಸೆಲೆಬ್ರೇಟ್ ಮಾಡಿದ್ವಿ ಚಿಕ್ಕದಾಗಿ. ಹಾಗೆ ಇದು ನೆಕ್ಸ್ಟ್ ಡೇ, ಅಂದರೆ ಅದು 31st ನಡೆದಿದ್ದು. ಈಗ 1ನೇ ತಾರೀಕು ನಾವು ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.